ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡು ಪ್ರಾಣಿಗಳು ನಾಡಿಗೆ ಬರೋದು ಬಹುತೇಕ ಗ್ರಾಮಗಳಲ್ಲಿ ಕಾಣಿಸ್ಕೊಳ್ಳೋದು ಹೊಸ್ತೇನಲ್ಲ. ಬಟ್ ಕಾಡು ಪ್ರಾಣಿಗಳನ್ನ ನೋಡಿದಾಗ ಜನ ಆತಂಕಗೊಳ್ತಾರೆ. ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. ಕಾರಣ ಮನೆ ಬಿಟ್ಟು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ ಅಂತ. ಸೊ ಹೀಗೇನೆ ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿತ್ತು. ಬಟ್ ಚಿರತೆ ಬ್ಯಾಡ್ರಹಳ್ಳಿಗೆ ಬಂದ ಮೇಲೆ ಎಲ್ಲಿ ಹೋಯ್ತು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಅಗೇನ್ ಕಾಣಿಸ್ಕೊಂಡಿದೆ ಅಂತೆ ಚಿರತೆ. ಬೆಂಗಳೂರಿನ ಜನರೇ ಹುಷಾರ್. ಬ್ಯಾಡ್ರಹಳ್ಳಿಯ ಭಾರತ್ ನಗರದಿಂದ ನುಗ್ಗಿದ್ದು ಎಲ್ಲಿಗೆ ಈ ಚಿರತೆ? ಬೆಂಗಳೂರಿನ ಜನರೇ ಹುಷಾರ್. ನಿಮ್ಮ ಮನೆ ಬಳಿ ಬರಬಹುದು ಚಿರತೆ. ಎಚ್ಚರವಾಗಿರಿ. ಕಾರಣ ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಕಾಣಿಸ್ಕೊಂಡಿದೆ ಚಿರತೆ. ಬ್ಯಾಡ್ರಹಳ್ಳಿಯ ಭಾರತ್ ನಗರ ನಿವಾಸಿಗಳಿಗೆ ಆತಂಕ ಶುರುವಾಗಿ ಹೋಗಿದೆ ಈ ಚಿರತೆ. ನೋಡಿ, ಬ್ಯಾಡ್ರಹಳ್ಳಿಯ ಭಾರತ್ ನಗರದಲ್ಲಿ ಚಿರತೆ ಕಾಣಿಸ್ಕೊಂಡು ತದನಂತರದಲ್ಲಿ ಎಲ್ಲಿಗೆ ಹೋಯ್ತು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಮತ್ತೆ ಚಿರತೆ ಕಾಣಿಸ್ಕೊಂಡಿದೆಯಂತೆ. ಎಲ್ಲಿ? ಜನರ ಆತಂಕಕ್ಕೆ ಕಾರಣ ಆಗಿರುವಂತಹ ದೃಶ್ಯ ಯಾವುದು? ಇವತ್ತು ಮತ್ತೆ ಆ ಚಿರತೆ ಓಡಾಟದ ದೃಶ್ಯ ನೋಡಿ ನಿವಾಸಿಗರು ಆತಂಕಗೊಳ್ತಿದ್ದಾರೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಮೊದಲು ಈ ಚಿರತೆ ಕಾಣಿಸ್ಕೊಂಡಿತ್ತು. ಬ್ಯಾಡ್ರಹಳ್ಳಿಗೆ ಬಂದಿರುವಂತಹ ಚಿರತೆ ಮತ್ತೆ ಈಗ ಕಾಣಿಸ್ಕೊಂಡಿದೆಯಂತೆ. ಚಿರತೆ ಎಲ್ಲೂ ಹೋಗಿಲ್ಲ, ಅಲ್ಲೇ ಪಾರ್ಕ್ ಬಳಿ ಸುತ್ತಾಡ್ತಾ ಇರೋದನ್ನ ನೋಡಿ ನಿವಾಸಿಗಳು ಆತಂಕಗೊಳ್ತಿದ್ದಾರೆ. ಭಾರತ್ ನಗರದಲ್ಲಿ ಮೊನ್ನೆ ರಾತ್ರಿ 9:30 ಸುಮಾರಿಗೆ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು. ಭಯದಲ್ಲಿರುವ ಭಾರತ್ ನಗರ ನಿವಾಸಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಿದ್ದಾರೆ, ದಯವಿಟ್ಟು ಚಿರತೆಯನ್ನ ಸೆರೆ ಹಿಡೀರಿ ಅಂತ. ಚಿರತೆ ಇಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ವಾಪಸ್ ಹೋಗಿದ್ರಂತೆ. ಬಟ್ ಈಗ ಮತ್ತೆ ಚಿರತೆ ಕಾಣಿಸ್ಕೊಂಡಿದೆ. ಪಾರ್ಕ್ ಸುತ್ತಮುತ್ತ ಓಡಾಡ್ತಾ ಇದೆ. ಇಲ್ಲೇ ಇದೆ ಚಿರತೆ, ಎಲ್ಲೂ ಹೋಗಿಲ್ಲ, ದಯವಿಟ್ಟು ಅದನ್ನ ಸೆರೆ ಹಿಡೀರಿ ಅಂತ ಅಲ್ಲಿನ ನಿವಾಸಿಗರು ಕೇಳ್ಕೊಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಈ ಕಾಡು ಪ್ರಾಣಿಗಳು ನಾಡಿಗೆ ಬರೋದು ಹೊಸ್ತೇನಲ್ಲ, ಆಗಾಗ ಕಾಡು ಪ್ರಾಣಿಗಳು ಪ್ರತ್ಯಕ್ಷ ಆಗೋದು, ಓಡಾಡೋದು. ಬಟ್ ಇಲ್ಲಿ ಚಿರತೆ ಇದೆ ಅಂತ ಹೇಳಿದ್ರು ಕೂಡ ಏನೂ ಇಲ್ಲ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ವಾಪಸ್ ಆಗ್ತಾರೆ. ಅಗೇನ್ ಅದೇ ಚಿರತೆ ಅದೇ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಏನರ್ಥ? ಜೊತೆಗೆ ಈಗ ಕಾರ್ಯಾಚರಣೆ ಪ್ರಾರಂಭ ಆಗಿದೆಯಾ ಚಿರತೆ ಸೆರೆ ಹಿಡಿಯುವಲ್ಲಿ? ಜನರ ಆತಂಕ ಹೆಂಗಿದೆ ಅಂತ? ನಿನ್ನೆ ಬ್ಯಾಡ್ರಹಳ್ಳಿ ಸಮೀಪದ ಭಾರತ್ ನಗರದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಚಿರತೆ ಅಂದ್ರೆ ಬೆಳಗಿನ ಜಾವ 3 ಗಂಟೆಗೆ ಮತ್ತೆ ಸಂಜೆ 6:49 ಕಾಣಿಸ್ಕೊಂಡಿತ್ತು. ಸೊ ತಕ್ಷಣನೇ ನಿವಾಸಿಗಳು ಅರಣ್ಯ ಇಲಾಖೆ ಮತ್ತೆ ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಸೊ ನಿನ್ನೆಯಿಂದಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳಗ್ಗೆ ಆರಂಭದಲ್ಲಿ ಡ್ರೋನ್ ಬಲೆಯನ್ನ ಹಿಡಿದು ಚಿರತೆ ಎಲ್ಲೆಲ್ಲಿ ಓಡಾಡಿತ್ತು ಅನ್ನುವಂಥದ್ದೊಂದು ಮಾಹಿತಿಯನ್ನ ನಿವಾಸಿಗಳು ಕೊಟ್ಟಿದ್ರು. ಅಲ್ಲೆಲ್ಲ ಹುಡುಕಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಹುಡುಕಿದ್ರು ಕೂಡ ಚಿರತೆ ಸಿಗ್ಲಿಲ್ಲ. ಹೀಗಾಗಿ ಒಂದ್ 4 ರಿಂದ 5 ಕಡೆಗಳಲ್ಲಿ ಅಂದ್ರೆ ಎಲ್ಲಿ ಹೆಚ್ಚೆಚ್ಚು ಚಿರತೆ ಓಡಾಡಿತ್ತು ಅನ್ನುವಂಥದ್ದು ನಿವಾಸಿಗಳು ಮಾಹಿತಿ ಕೊಟ್ಟಿದ್ರು. ಅಲ್ಲಿ
ಬೋನನ್ನ ಇಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಸಂಜೆ ಆಗಿದ್ರಿಂದ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ರು. ಮತ್ತೆ ಇವತ್ತು ಬೆಳಗಿನ ಜಾವ ಕಾರ್ಯಾಚರಣೆ ಆರಂಭ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇನೆ ಮತ್ತೆ ಅಲ್ಲಿನ ನಿವಾಸಿಗಳಿಗೆ ಆತಂಕ ಎದುರಾಗಿದೆ. ಯಾಕೆಂದ್ರೆ ನಿನ್ನೆ ರಾತ್ರಿ 9:50 ಮತ್ತೆ 2 ಬಾರಿ ಚಿರತೆ ಕಾಣಿಸ್ಕೊಂಡಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಅಲ್ಲಿನ ನಿವಾಸಿಗಳು ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಇನ್ನಷ್ಟು ಆತಂಕ ಹೆಚ್ಚಾಗಿದೆ. ಯಾಕೆಂತಂದ್ರೆ ನಿನ್ನೆ ಇಡೀ ದಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ರು ಕೂಡ ಚಿರತೆ ಸಿಕ್ಕಿರ್ಲಿಲ್ಲ. ಮತ್ತೆ ಈಗ ರಾತ್ರಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ಬಳಿಕ ಮತ್ತೆ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಅಂದ್ರೆ ಚಿರತೆ ಎಲ್ಲೂ ಹೋಗಿಲ್ಲ, ನಮ್ಮ ಮನೆಯ ಸುತ್ತಮುತ್ತನೇ ಚಿರತೆ ಇದೆ ಅನ್ನುವಂತಹ ಒಂದು ಆತಂಕವನ್ನ ನಿವಾಸಿಗಳು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಇಡೀ ದಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ ಸಂದರ್ಭದಲ್ಲಿ ಎಲ್ಲೂ ಕೂಡ ಚಿರತೆಯ ಸುಳಿವು ಕೂಡ ಸಿಗಲಿಲ್ಲ. ಸೊ ಹೀಗಾಗಿ ಅಧಿಕಾರಿಗಳು ಅನ್ಕೊಂಡ್ರು ಇಲ್ಲ ಚಿರತೆ ವಾಪಸ್ ಕಾಡಿಗೆ ಹೋಗಿದೆ. ಯಾಕಂದ್ರೆ ನೈಸ್ ರಸ್ತೆ ಸಮೀಪನೇ ಇರುವಂತಹ ತುರಳಿ ಫಾರೆಸ್ಟ್ ದೊಡ್ಡ ಮಟ್ಟದ ಫಾರೆಸ್ಟ್, ಆ ಕಾಡಿನ ಒಳಗಡೆ ಹೋಗಿರಬಹುದು ಚಿರತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವ್ಯಕ್ತಪಡಿಸಿದ್ರು. ಆದ್ರೆ ಅದೆಲ್ಲದೂ ಕೂಡ ಸುಳ್ಳು. ಮತ್ತೆ ನಾಡಿನ ಜನನಿಬಿಡ ಪ್ರದೇಶದಲ್ಲಿ ಚಿರತೆ ಓಡಾಡ್ತಾ ಇದೆ ಅನ್ನೋದಕ್ಕೆ ನಿನ್ನೆ ರಾತ್ರಿ 9:40 ಮತ್ತೆ ಚಿರತೆ ಓಡಾಡಿರುವಂತದ್ದು ಸಾಕ್ಷಿಯಾಗಿದೆ. ಸೊ ಹೀಗಾಗಿ ಮತ್ತೆ ಇವತ್ತು ಬೆಳಗ್ಗೆಯಿಂದ ನಿವಾಸಿಗಳು ಮನೆಯಿಂದ ಆಚೆ ಬರ್ಲಿಕ್ಕೆ ಹೆದರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೊ 2ನೇ ದಿನ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಮುಂದಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲೆಲ್ಲಿ ಚಿರತೆ ಓಡಾಡಿತ್ತು ಆ ಒಂದು ಜಾಗದಲ್ಲಿ ಚಿರತೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸೊ ಒಂದು ಮನೆಯನ್ನ ಮಾಡ್ತಿದ್ದಾರೆ. ಚಿರತೆ ಸಿಗೋವರೆಗೂ ಕೂಡ ರಾತ್ರಿ ಆದ ತಕ್ಷಣ ಅಂದ್ರೆ ಸಂಜೆ 7 ಗಂಟೆ ಮೇಲೆ ಯಾರು ಕೂಡ ಮನೆಯಿಂದ ಆಚೆ ಬರಬೇಡಿ, ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಒಂದು ಸಂದೇಶವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಸ್ತುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.